ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡೋಣ ಅಂತಿದ್ದೀವಿ. ಏನಂದರೆ ಇದ್ರದ್ದು ರೆಸಿಪಿ ಮಾಡೋಣ ಅಂತಿದ್ದೀನಿ. ಇದನ್ನ ಹಾಗೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಖಾರ ಆಗಿಬಿಟ್ಟೈತೆ. ಅದಕ್ಕೆ ಇದಕ್ಕೆ ನಾವು ಏನೇನೆಲ್ಲ ಹಾಕಿ ಒಂದು ರೆಸಿಪಿ ಮಾಡ್ಬೋದು, ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಅಂದರೆ ಈರುಳ್ಳಿ, ಸೌತೆಕಾಯಿ, ಟೊಮಾಟೊ ಮತ್ತು ಸಾಂಬಾರು ಸೊಪ್ಪು, ಜೊತೆಗೆ ಇದು ಅಷ್ಟೇ, ಬೇರೆ ಏನು ಬೇಡ. ಇದಿಷ್ಟರಲ್ಲೇ ಒಂದು ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡೋಣ ಬನ್ನಿ. ಫಸ್ಟು ಇವಾಗ ಇದು ನೋಡಿ ಯಾವ ಥರ ಇದೆ ಬೋಟಿ. ಇದನ್ನು ಒಂದು 3 ಪೀಸಸ್ ಥರ ಸಾಕು, ಈ ಥರ ಪುಡಿ ಮಾಡ್ಕೊಳ್ಳೋದು. ಸಾಕಲ್ಲ, ಇವಾಗ ಇದನ್ನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸೌತೆಕಾಯಿ, ಟೊಮಾಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಅದೇ ನಾವು ಏನೇನು ಕಟ್ ಮಾಡ್ಕೊಂಡಿರ್ತೀವೋ ಅದಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಚಾಟ್ ರೆಡಿ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ಲಾಗಿ ಸಂಜೆ ಹೊತ್ತು ಮಳೆ ಬರೋ ಟೈಮಲ್ಲಿ ಒಂದು ಗ್ಲಾಸ್ ಟೀ, ಈ ಥರ ಸ್ನ್ಯಾಕ್ಸ್ ಇದ್ದರೆ ಟೈಮು ಎಷ್ಟು ಚೆನ್ನಾಗಿ ಪಾಸ್ ಆಗುತ್ತಲ್ವ. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ರೆಸಿಪಿ ಅಂದರೆ 4 ಐಟಮ್ ಇದ್ದರೆ ಸಾಕು. ಜೊತೆಗೆ ಇದು ಬೋಟಿ ಅಷ್ಟೇ, ಮುಗ್ದೇ ಹೋಯ್ತು. ಇದನ್ನು ಇವಾಗ ಸರ್ವ್ ಮಾಡೋಣ. ನೋಡಿ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ನ. ಇದಕ್ಕೆ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ಗೆ ಕೊಡೋಣ, ಹೆಂಗಿದೆ ಅಂತ ಕೇಳೋಣ. ಹೆಂಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬನ್ನಿ ಇವಾಗ ನನ್ನ ಹಸ್ಬೆಂಡ್ಗೆ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ನೋಡ್ರಿ ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ಉಪ್ಪು ಖಾರ ಏನು ಹಾಕಿಲ್ಲ. ಆ ಬೋಟಿಲಿ ಏನಿದೆ ಖಾರ ಉಪ್ಪು ಎಲ್ಲ ಅದಷ್ಟೇ. ಎಕ್ಸ್ಟ್ರಾ ಸ್ನ್ಯಾಕ್ಸ್ ಇದು ಐಟಮ್ಸ್ಗಳದ್ದು ಹಾಕಿರೋದಷ್ಟೇ. ಚೆನ್ನಾಗಿದೆಯಾ? ಒಂದು ಸ್ಪೂನ್ ಕೊಡ್ರಿ, ಟೇಸ್ಟ್ ಮಾಡೋಣ. ಎಕ್ಸ್ಟ್ರಾ ಉಪ್ಪು ಖಾರ ಏನು ಹಾಕಿಲ್ಲ, ಆದ್ರೂ ಟೇಸ್ಟ್ ತುಂಬ ಚೆನ್ನಾಗೈತೆ. ಸರಿ, ನೋಡ್ಕೊಂಡ್ರಲ್ಲ ಈ ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸಿಂಪಲ್ ರೆಸಿಪಿ ಅಷ್ಟೇ. ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.